ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಈಗ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಎನ್ಐಎ ವಿಚಾರಣೆಯ ವೇಳೆ ಆರೋಪಿಗಳಿಂದ ಒಂದಷ್ಟು ಸತ್ಯಾಂಶಗಳು ಹೊರಬಿದ್ದಿದ್ದಾವೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸತ್ಯಾಂಶಗಳು ಹೊರಬಿದ್ದಿದ್ದಾವೆ. ಸ್ಫೋಟಕ್ಕೆ ತಾವೇ ಫೀಲ್ಡ್ಗೆ ಇಳಿದಿದ್ದಾಗಿ ಮಾಹಿತಿ ಸಿಕ್ಕಿದೆ. ಐಇಡಿ ತಯಾರಿಸುವಲ್ಲಿ ಎಕ್ಸ್ಪರ್ಟ್ ಆಗಿದ್ದಂಥ ಜಮೇಶ್ ಮುಬಿನ್ ಮೃತನಾಗಿದ್ದ. 2022ರಲ್ಲಿ ಶಿವಮೊಗ್ಗದ ಸಾವರ್ಕರ್ ಭಾವಚಿತ್ರ ಏನಿದೆ ಅದರ ವಿಚಾರವಾಗಿ ಒಂದಷ್ಟು ಗಲಾಟೆ ನಡೆದಿತ್ತು. ಎಲ್ರಿಗೂ ತಿಳಿದಿರೋ ವಿಚಾರ ಇದು. 2022ರ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ಸಾವರ್ಕರ್ ಅವರ ಫೋಟೋ ತೆರವಿಗೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು. ಈ ವೇಳೆ ಹಿಂದೂ ಪರ ಸಂಘಟನೆಯ ಯುವಕನಿಗೆ ಚಾಕು ಇರಿಯಲಾಗಿತ್ತು. ತೀರ್ಥಹಳ್ಳಿಯ ನದಿ ತೀರದಲ್ಲಿ ಕಚ್ಚಾ ಬಾಂಬ್ ಅನ್ನ ತಯಾರಿಸಿ ಪ್ರಯೋಗ ಮಾಡಲಾಗಿದೆ. ಪ್ರಯೋಗ ಅಂದ್ರೆ ಇದು ಜಸ್ಟ್ ಪ್ರಯೋಗ ಅಷ್ಟೇ, ಟ್ರಯಲ್ ಬ್ಲಾಸ್ಟ್ ಅಂದ್ರೆ ಷಡ್ಯಂತ್ರ. ಅವರ ಟಾರ್ಗೆಟ್ ಬೇರೆನೇ ಇತ್ತು, ಅದು ದೊಡ್ಡ ರೂಪದಲ್ಲಿ ಮಾಡಬೇಕು ಅನ್ನುವಂತೆ ಟಾರ್ಗೆಟ್ ಆಗಿತ್ತು. ಈ ಮಾಹಿತಿ ಈಗ ಸ್ಫೋಟಕವಾಗಿರುವಂತಹ ಮಾಹಿತಿ. ಅಂದ್ರೆ ಈಗ ಮಾಡಿರುವಂಥದ್ದು ಟ್ರಯಲ್ ಬ್ಲಾಸ್ಟ್ ಅನ್ನುವಂಥದ್ದು ಎನ್ಐಎ ಅಧಿಕಾರಿಗಳು ನಡೆಸಿರುವಂತಹ ತನಿಖೆಯಲ್ಲಿ ಹೊರಬಿದ್ದಂತಹ ಸತ್ಯಾಂಶ. ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಯಾವ ಒಂದು ಪ್ರದೇಶಕ್ಕೆ ಟಾರ್ಗೆಟ್ ಇಟ್ಟಿದ್ರು, ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಈಗ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿರುವಂಥದ್ದು ಟ್ರಯಲ್ ಬ್ಲಾಸ್ಟ್ ಅಷ್ಟೇ. ಹಾಗಾಗಿ ಈಗ ಒಂದಷ್ಟು ಕುತೂಹಲ ಹುಟ್ಕೊಳ್ತಾ ಇದೆ. ಇವರು ಎಲ್ಲೆಲ್ಲಿ ಬಾಂಬ್ ಇಡಬೇಕು ಅಂತ ಪ್ರಯತ್ನ ಮಾಡಿದ್ರು, ಇನ್ನೂ ಇವ್ರ ಜೊತೆಗೆ ಯಾರ್ಯಾರೆಲ್ಲ ಇದ್ದಾರೆ, ಕೈ ಜೋಡಿಸ್ತಿದ್ದಾರೆ, ಇವರ ಗುಂಪು ಎಲ್ಲೆಲ್ಲಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಎನ್ಐಎ ಅಧಿಕಾರಿಗಳು ಈಗ ಮಾಹಿತಿಯನ್ನ ಒಂದಷ್ಟು ಕಲೆ ಹಾಕ್ತಾ ಇದ್ದಾರೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದಲ್ಲೂ ಕೂಡ ಈ ಹಿಂದೆ ನಡೆದಂತಹ ಕುಕ್ಕರ್ ಬಾಂಬ್ ಸ್ಫೋಟದಲ್ಲೂ ಕೂಡ ನಿರೀಕ್ಷಿತ ರಿಸಲ್ಟ್ ಇವರಿಗೆ ಬಂದಿರಲಿಲ್ಲ. ಆಟೋದಲ್ಲಿ ತೆರಳುವಾಗಲೇ ಆ ಒಂದು ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟಿತ್ತು, ಸ್ಫೋಟಗೊಂಡಿತ್ತು. ಆಗ ಶಾರಿಕ್ ಸಿಕ್ಕಾಕೊಂಡಿದ್ದ. ಹಾಗಾಗಿ ರಾಮೇಶ್ವರಂ ಕೆಫೆಯನ್ನ ಆಯ್ಕೆ ಮಾಡಿಕೊಂಡು ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಎನ್ಐಎ ವಿಚಾರಣೆಯಲ್ಲಿ ಹೊರಬಿದ್ದಿದೆ. ಈ ಒಂದು ಆರೋಪಿಗಳೇನಿದ್ದಾರೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಮಾಸ್ಟರ್ ಮೈಂಡ್ ಯಾರು ಎಕ್ಸಿಕ್ಯೂಟ್ ಮಾಡಿದ್ದು, ಅದೆಲ್ಲದ್ರ ಬಗ್ಗೆ ಕೂಡ ಒಪ್ಕೊಂಡಿದ್ದಾರೆ. ಕೆಫೆ ಬಾಂಬ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರ ಮಾಸ್ಟರ್ ಮೈಂಡ್ಗಳು ಇವರಿಬ್ಬರು ಏನು ಸಿಕ್ಕಾಕೊಂಡ್ರು, ಅದೇ ರೀತಿಯಾಗಿ ಹಿಂದೆ ಸಿಕ್ಕಾಕೊಂಡಿರುವಂಥ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಿ ಇವರ ಒಂದಷ್ಟು ಫ್ರೆಂಡ್ಸ್ ಅಂದರೆ ಇವರ ಟೀಮ್ಗಳು ಎಲ್ಲೆಲ್ಲಿದ್ದಾರೆ, ಅವರು ಹೇಗೆ ಇವರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. from Kolkata.